ಪಾಕಿಸ್ತಾನದಲ್ಲಿನ ಉಗ್ರ ಕ್ರಿಮಿಗಳ 9 ಅಡಗುತಾಣ ಉಡೀಸ್ ಮಾಡಿದ್ದಾರೆ. ಪಾಕಿಸ್ತಾನವೂ ಕೂಡ ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿಗಳನ್ನು ಮಾಡಬಹುದು. ಅದಕ್ಕೋಸ್ಕರ ಈ ಮಾಕ್ ಡ್ರಿಲ್ಲು ದೇಶಾದ್ಯಂತ 244 ಜಿಲ್ಲೆಗಳಲ್ಲಿ ಇದು ಆರಂಭ ಆಗಿದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಶುರುವಾಗಿದೆ. ಈಗ ನೋಡಿ, ಸೈರನ್ ಮೊಳಗ್ತಾ ಇದೆ, ಕೇಳಿಸ್ತಾ ಇದೆ ಅಲ್ವಾ ನಿಮಗೆ? ಸೈರನ್ ವಾರ್ನಿಂಗ್, ಇದು ಯುದ್ಧ ಆಗುತ್ತೆ, ಅಲರ್ಟ್ ಆಗಿರಿ, ಸೇರ್ಕೊಳ್ಳಿ, ಬಂಕರ್ಗಳಿಗೆ ಹೋಗಿ, ಸೇಫ್ ಪ್ಲೇಸ್ಗೆ ಹೋಗಿ. ನೋಡಿ, ಸೈರನ್ ಆಂಬ್ಯುಲೆನ್ಸ್ ತರ ಕೇಳಿಸ್ತಿಲ್ಲ, ಅಗ್ನಿಶಾಮಕ ಸೈರನ್ ತರ ಕೇಳಿಸ್ತಾ ಇಲ್ಲ, ಡಿಫ್ರೆಂಟ್. ಇದು ಯುದ್ಧದ ಸೈರನ್. ಇದು ನೋಡಿ, ಆ ಸೈರನ್ ಕೇಳಿಸ್ಕೊಳ್ತಾ ಇದ್ವಿ, ಮೈ ಝುಮ್ ಅಂತ ಇದೆ. ನಮ್ದು ಯುದ್ಧ ಶುರುವಾಗಿದೆ ಅಂತ ಅನುಭವ ಆಗ್ತಾ ಇದೆ. ಎಲ್ಲರೂ ಹಾಗೆ ಅನ್ಕೊಳ್ಬೇಕು. ಸೈರನ್ ಮೊಳಗ್ತಪ್ಪ ಸುಮ್ಮನಾದ್ರು ಹೋದ್ರು ಅಧಿಕಾರಿಗಳು ಅಂತ ಅನ್ನೋದಲ್ಲ. ಎಲ್ಲ ಟೈಮ್ನಲ್ಲೂ ತಾವು ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಪಾಪಿ ಪಾಕಿಸ್ತಾನ ಹೇಳೋಕ್ಕಾಗೋದಿಲ್ಲ, ನಂಬಕ್ಕಾಗೋದಿಲ್ಲ, ಕುತಂತ್ರಿ ಅದು. ಯಾಕಂದ್ರೆ ನಾವು ಅಲ್ಲೇ ಪ್ರತಿಕಾರ ಆಪರೇಷನ್ ಸಿಂಧೂರ ಹೊಡೆದಿದ್ದೀವಿ. ಅವರು ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ನೀವು ಅಂದ್ಕೊಳ್ಬೋದು, ಅಲ್ಲಿ ಪಾಕಿಸ್ತಾನ ಇರೋದಲ್ಲಿ, ಬೆಂಗಳೂರು ಇರೋದಲ್ಲಿ ಸಾವಿರಾರು ಕಿಲೋಮೀಟ್ರ್ ಇದೆ, ಇಲ್ಲೆಂಗೆ ಬರುತ್ತೆ ಹೇಳೋಕ್ಕಾಗೋದಿಲ್ಲ. ಕ್ಷಿಪಣಿ ಮಿಸೈಲ್ ಇರ್ತಾವಲ್ಲ, ಈಗ ನಾವು ಹೊಡೆದಿದ್ದೆ ಅವರಿಗೆ. ಹಾಗಾಗಿ ಸಾರ್ವಜನಿಕರು ಕೂಡ ಇಲ್ಲಿ ಅಲರ್ಟ್ ಆಗಿರಬೇಕು. ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ತಮ್ಮನ್ನು ಮತ್ತು ಬೇರೆಯವರನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೋದು ಮತ್ತು ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸೈನಿಕರಾಗಿರುವಂತಹ ನಿಂಗಪ್ಪ ಸಿಂಗೋಟಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಮಾಕ್ ಡ್ರಿಲ್ ಶುರುವಾಗಿದೆ ಸರ್. ಈಗ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ನಮಗೇನೋ ಒಂದು ಅನುಭವ ಆಗ್ತಿದೆ ಸರ್. ಯುದ್ಧ ಘೋಷಣೆ ಆಗಿದೆಪ್ಪ, ಇಲ್ಲಿ ಏನು ನಡೀತಾ ಇದೆ, ಸೈರನ್ ಬರ್ತಾ ಇದೆ, ನಾವು ಅಲರ್ಟ್ ಆಗಬೇಕು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಂತ ನಮಗೆ ಫೀಲ್ ಆಗ್ತಿದೆ ಸರ್. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹೇಗೆ ಸಹಕಾರವನ್ನು ಕೊಡಬೇಕು, ಮತ್ತೆ ಯುದ್ಧ ಯಾವಾಗ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇದೆಲ್ಲವೂ ನಮಗೆ ತರಬೇತಿ ಅನ್ನುವಂಥ ಅವಶ್ಯಕತೆ ಇತ್ತಾ ಅಂತ? ಇಲ್ಲ, ಅವಶ್ಯಕತೆ ತುಂಬಾ ಇತ್ತು. ಯಾಕಂದ್ರೆ ಯುದ್ಧ ಅಂದಾಗ ನೋಡಿ, 2 ತರ ಯುದ್ಧ ಆಗುತ್ತೆ. ಒಂದು ಆಂತರಿಕ ಯುದ್ಧ ಮತ್ತು ಒಂದು ಹೊರಗಡೆ ಯುದ್ಧ. ಹೊರಗಡೆ ಯುದ್ಧನ ನಾವು ಸೈನಿಕರು ಗೆಲ್ತೀವಿ. ಆಂತರಿಕ ಯುದ್ಧದಲ್ಲಿ ಕೂಡ ಈಗ ನಮ್ಮ ಬೆಂಗಳೂರು ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಒಂದು ನಗರವಾಗಿ ಬೆಳೆದಿದ್ರಿಂದ ಅದನ್ನು ಭಯೋತ್ಪಾದಕರಾಗ್ಲಿ ಬೇರೆಯವರು ಟಾರ್ಗೆಟ್ ಮಾಡಿರ್ತಾರೆ. ಅಂತ ಟೈಮ್ ಬೇರೆಯವರು ಹಲೋ ಆ ತರ ಇದ್ದಲ್ಲಿ ಹಲೋ ಸರ್ ಕೇಳಿಸ್ತಾ ಇದೆ ಸರ್? ಹೇಳಿ ಸರ್. ಕೇಳಿಸ್ತಾ ಇದೆ, ಅದೇ ಹೇಳ್ತಾ ಇದ್ರಿ ನೀವು. ಅದೇ ಆ ತರ ಇದ್ದಾಗ ನಮ್ಮ ಭಾರತದಲ್ಲಿರುವಂತ ದೊಡ್ಡ ದೊಡ್ಡ ನಗರದಲ್ಲಿ ಇರುವಂತ ಕೂಡ ಇವತ್ತು ಅದರ ಬಗ್ಗೆ ಅರಿವು ಮೂಡಲಿ ಮತ್ತು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬಹುದು ಹಾಗೂ ಬೇರೆಯವರನ್ನು ಹೇಗೆ ರಕ್ಷಣೆ ಮಾಡುವಂತ ಈ ಮಾಕ್ ಡ್ರಿಲ್ ತುಂಬಾ ಅವಶ್ಯವಾಗಿತ್ತು ಮತ್ತು ಒಳ್ಳೆಯ ರಿಸಲ್ಟ್ ಕೂಡ ಬರುತ್ತಂತ ನನ್ನ ಅನಿಸಿಕೆ ಇದೆ. ನಿಜ ಸರ್, ನಿಜ ನಿಜ ನಿಜ. ಅಂದ್ರೆ ಸರ್, ಈಗ ಬರೀ ನಾವು ಇಲಾಖೆ ಅಧಿಕಾರಿಗಳು, ಸೈನಿಕರು ಮತ್ತು ನಮ್ಮ ಪೊಲೀಸರು, ಅಗ್ನಿಶಾಮಕ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿದೆ. ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸೂಕ್ತ ಸಂದರ್ಭ ಅಂತಿದ್ದು. ಇದು ಸೂಕ್ತ ಮತ್ತು ಇದು ಅವಶ್ಯಕ.
ಎಲ್ಲ ಸಂದರ್ಭದಿಂದ ಇದು ಅವಶ್ಯವಾಗಿದೆ ನಮ್ಗೆ. ಯಾಕಂತಂದ್ರೆ ಏನಂದ್ರೆ ನಾವು ಮಾಜಿ ಸೈನಿಕರು ನಮ್ಮ ಬೇರೆ ಬೇರೆ ಜಿಲ್ಲೆಯಲ್ಲಿ ಸಂಘಟನೆಗಳಿದೆ. ನಾನು ಇವಾಗ ಧಾರವಾಡ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಮತ್ತು ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು. ಇವಾಗಲೇ ವಿಜಯನಗರದಲ್ಲಿ ಇಂದ್ರಪ್ರಸ್ಥ ಹೋಟೆಲ್ ಮುಂದ್ಗಡೆ ಇವಾಗ ಮಾಕ್ ಡ್ರಿಲ್ ಅನ್ನು ಕೂಡ ನಮ್ಮ ಮಾಜಿ ಸೈನಿಕರು ಕೂಡ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶಿವಣ್ಣ ಎನ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರು ನಡೀತಾ ಇದೆ ಅಂದ್ರೆ ನಮ್ಮ ಮಾಜಿ ಸೈನಿಕರು ಕರ್ತವ್ಯ ಅದು. ಅದಕ್ಕೆ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋದು, ಅದನ್ನ ಹೇಳ್ಕೊಡೋದು ಎಷ್ಟು ಅವಶ್ಯ ಇದೆ ಅಂತ ಹೇಳೋದು ನಮ್ದು ಕೂಡ ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ ಅದು. ನಾವೆಲ್ಲ ಮಾಜಿ ಸೈನಿಕರದು. ಅದಕ್ಕೋಸ್ಕರ ನಮ್ಮ ರಾಜ್ಯ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಶಿವಣ್ಣ ಅವರ ನೇತೃತ್ವದಲ್ಲಿ ಕೂಡ ಇವತ್ತು ವಿಜಯನಗರ ಬಸ್ ಸ್ಟಾಪ್ ಹತ್ರ ಇಂದ್ರಪ್ರಸ್ಥ ಹೋಟೆಲ್ ಮುಂದ್ಗಡೆ ಇವಾಗ ಹೇಳಿ. ನಿಜ 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 ಸರ್. ಈಗ ನಮ್ಮ ದೇಶದ ಭದ್ರತೆ, ಸಾರ್ವಭೌಮತೆ ಅಂತ ಬಂದಾಗ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಒಂದಿನ ಈಗ ತರಬೇತಿ ಕೊಡ್ತಾರೆ, ಅದಾದ್ಮೇಲೆ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಅಯ್ಯೋ ನಮ್ಗೆ ಯಾರು ಭಯ ಬಿಡಿ, ಪಾಕಿಸ್ತಾನ ಅಷ್ಟು ದೂರ ಇದೆ, ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಬೇಕು, ಈ ಕೇರ್ಲೆಸ್ ಬೇಡ ಅಂತ ಸರ್. ಇದು ಕೇರ್ಲೆಸ್ ಬೇಡ. ಇನ್ನೊಂದೇನಂದ್ರೆ ಇದು ಮಾಕ್ ಡ್ರಿಲ್ ಅಂತ ದೇಶ ಅಂತ ಬಂದಾಗ ಧರ್ಮ ಹಿಂದೆ ಉಳಿಯುತ್ತೆ, ದೇಶ ಮೊದಲು ಬರುತ್ತೆ. ಕರೆಕ್ಟ್ ಸರ್. ದೇಶ ಮೊದಲು ನಮ್ಗೆ. ಆ ದೇಶ ಅಂತ ಬಂದಾಗ ನಮ್ಮ ದೇಶಕ್ಕಾಗಿ ನಾವು ನಮ್ಮ ಕುಟುಂಬ ಅಂತ ಬಂದಾಗ ನಮ್ಮ ಕುಟುಂಬ ಕಾಪಾಡ್ಕೊಳ್ತೇವೆ, ಅದೇ ತರ ನಮ್ಮ ದೇಶವನ್ನು ಕಾಪಾಡ್ಕೊಳ್ಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಸಾರ್ವಜನಿಕರಲ್ಲಿ ಎಲ್ಲ ಕೇಳಿಕೊಳ್ಳೋದು ವಿನಂತಿ. ಇವತ್ತು ಬರೀ 1 ಗಂಟೆ ಸೀಮಿತ ಆಗಿ ಅಕ್ಕಿನುದ್ದಕ್ಕೂ ಇದನ್ನು ಒತ್ತಡಿಸ್ಕೊಳ್ಬೇಕಂತ ನನ್ನ ವಿನಂತಿ. ನಿಜ 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 ಸರ್. ಈಗ ನಮ್ಮಲ್ಲಿ ವ್ಯವಸ್ಥೆಗಳು ಈಗ ನೋಡಿ ಸರ್, ಕೆಲವು ಕಡೆ ಬಂಕರ್ ವ್ಯವಸ್ಥೆನ ಮಾಡಿದ್ದಾರೆ, ಕೆಲವು ಕಡೆಗಳಲ್ಲಿ ಈಗ ಅಂಡರ್ ಪಾಸ್ಗಳಲ್ಲಿ ಅವಿತುಕೊಳ್ಳೋದು ಅಥವಾ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿ ಕೆಲವು ಈಗ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಟ್ರಯಲ್ ನೋಡ್ತಾ ಇದ್ದೀವಿ. ಯುದ್ಧ ಆದಂತಹ ಸಂದರ್ಭದಲ್ಲಿ ಆ ವ್ಯವಸ್ಥೆ ಮುಂಚಿತವಾಗಿ ಎಲ್ಲ ರೆಡಿ ಇರುತ್ತೆ ಸರ್. ಹೇಗೆ ರೆಡಿ ಇರ್ತದೆ, ಮಾಡ್ತಿರ್ತೇವೆ ಎಲ್ಲ ರೆಡಿ. ಉಸಿಗೆ ಚೀಲದಿಂದ ಇರ್ಬೋದು, ಅಂಡರ್ ಪಾಸ್ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ತೀವಿ, ಆಗಿರುತ್ತೆ ಸರ್. 1971ರಲ್ಲಿ ಪಾಕು ಮತ್ತು ಇಂಡಿಯಾ ನಡುವೆ ವಾರಾದಾಗ ಆ ಟೈಮ್ನಲ್ಲಿ ಆಗಿದ್ದು ಸರ್. ಈಗ ಇಂದಿನ ಪೀಳಿಗೆಗೆ ಈ ಮಾಕ್ ಡ್ರಿಲ್ ಬಹಳ ಅತ್ಯವಶ್ಯಕ ಇತ್ತು ಅಂತ. ಯಾಕಂದರೆ ಎಲ್ಲ ನಾವು ಪುಸ್ತಕದಲ್ಲಿ ಅಥವಾ ಟಿವಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಈ ವಿಡಿಯೋಗಳನ್ನು, ಆದರೆ ನೈಜವಾಗಿ ಈಗ ಯುದ್ಧನೇ ಸನ್ನಿವೇಶನೇ ಅಂತ ಹೇಳಿ ನಮಗೆ ಭಾಸವಾಗ್ತಿದೆ. ಈ ಇಂದಿನ ಯುವ ಪೀಳಿಗೆ ಕೂಡ ಇದ್ರ ಬಗ್ಗೆ ಅರಿತುಕೊಳ್ಳುವಂಥ ಸಾಕಷ್ಟು ಅವಶ್ಯಕತೆ ಇದೆ ಅಂತ. ಹೌದು, ತುಂಬಾ ಅವಶ್ಯಕತೆ. ಯಾಕಂದ್ರೆ 1971ರಲ್ಲಿ ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಆಗಲಿ ಇರ್ಲಿಲ್ಲ. ಅವಾಗ ದಿನಪತ್ರಿಕೆಗಳಲ್ಲಿ ಮಾತ್ರ ಬರ್ತಿತ್ತು. ಇವತ್ತಿನ ದಿನಮಾನದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಒಂದು ಸೆಕೆಂಡ್, ಪ್ರತಿ ಕ್ಷಣಕ್ಕೂ ಎಲ್ಲಿ ಏನು ನಡೆಯುತ್ತೆ ಅಂತ ನಮ್ಮ ಪ್ರತಿಯೊಬ್ಬರಿಗೂ ಮನಮುಟ್ಟುವ ಹಾಗೆ ಮತ್ತು ಸಾಕ್ಷ್ಯ ಚಿತ್ರಗಳ ಒಂದಿಗೆ ಬಿತ್ತರಿಸ್ತಿರಲ್ಲ, ಅದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಮತ್ತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಕ್ಕೂ ಅನುಕೂಲ ಆಗುತ್ತೆ. ನಿಜಕ್ಕೂ 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 ಏನಾಗುತ್ತೆ, ಸಾರ್ವಜನಿಕರು ಒಂದು ದೇಶ ಪ್ರೇಮ, ದೇಶ ಭಕ್ತಿಯನ್ನ ಮುಟ್ಟುತ್ತೆ. ಬಟ್ ನಂದೊಂದು ಅಂದ್ರೆ ಭಾರತದಲ್ಲಿ ಎರಡು ಕಂಪಲ್ಸರಿ ತುಂಬಾ ಒಳ್ಳೆಯದು. ಸರ್ ವಾಯ್ಸ್ ಯಾಕೋ ಸ್ವಲ್ಪ ಬ್ರೇಕ್ ಆಗ್ತಿದೆ ಸರ್, ಯಾಕೋ ಬ್ರೇಕ್ ಆಗ್ತಿದೆ ಸ್ವಲ್ಪ. ಹೌದು, ನಾನಿರೋದು ಈಗ ಮಾಕ್ ಡ್ರಿಲ್ ಮುಗಿಸ್ಕೊಂಡು ಹುಬ್ಬಳ್ಳಿಲ್ಲ ಇದು ಮಾಡ್ಕೊಂಡು ಈಗ ಹಳ್ಳಿಯಲ್ಲಿ ಇರೋದು. ಅಲ್ಲ ಸರ್, ಇದು ಹುಬ್ಬಳ್ಳಿಲೂ ಮಾಡಿದ್ರಾ ಮಾಕ್ ಡ್ರಿಲ್? ಹೌದು, ಹುಬ್ಳಿಯಲ್ಲಿ ಅಂದ್ರೆ ನಮ್ಮ ಸಂಘದಿಂದ, ಮಾಜಿ ಸೈನಿಕರ ಸಂಘದಿಂದ ಮಾಡಿದೀವಿ. ಓ ಸರ್, ಒಳ್ಳೆ ಕೆಲಸ ನಿಜಕ್ಕೂ ಸರ್. ಯಾಕಂದ್ರೆ ಈಗ ಹೌದು ತಾವು ಅವೇರ್ನೆಸ್ ಮೂಡಿಸ್ತಾ ಇದ್ರಿ ಸರ್. ಅಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್? ನಮ್ದಷ್ಟೇ ಬೇರೆ ಬೇರೆ ಸಂಘದಿಂದ ಸೈನಿಕರ ಸಂಘ ಆಗಿರ್ಬೋದು, ಬೇರೆ 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 ಸಂಘಗಳು ಮಾಡ್ತಾ ಇದ್ದಾವೆ ಸರ್. ಅಲ್ಲಿ ಜನರಿಗೆ ತಾವು ಹೇಗೆ ತಿಳಿ ಹೇಳಿದ್ರಿ ಸರ್? ಸಂಘ ಇದೆ ಅಲ್ಲ, ತಾವು ಹೇಗೆ ತಿಳಿ ಹೇಳಿದ್ರಿ ಅಂತ ಅಲ್ಲಿ ಸಾರ್ವಜನಿಕರಿಗೆ? ಇಲ್ಲ, ಅದು ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅದಕ್ಕೆಲ್ಲ ನಾವು ರೆಡಿ ಆಗಿರ್ಬೇಕು ಅಂತ ಹೇಳಿ ಒಂದು ಕರೆಕ್ಟ್. ಯಾಕಂದ್ರೆ ಇವಾಗಿರುವಂತಹ ಈಗ ಗಡಿಯಲ್ಲಿ ಉದ್ವಿಗ್ನ ಇದೆ, ಪರಿಸ್ಥಿತಿ ಇದೆ ರೀ. ಹೌದು ಹೌದು ಹೌದು. ಆಮೇಲೆ ಯಾವಾಗ ಬೇಕಂದ್ರೆ ಇವಾಗ ಅವ್ರು ನೋಡ್ರಿ, ನಾವು ಏರ್ಪೋರ್ಟ್ ಸ್ವಲ್ಪ ಸುಮ್ನೆ ಕೊಡೋದಿಲ್ಲ, ಯಾವಾಗ ಏನಾದ್ರು ಮಾಡ್ಬೋದಲ್ಲ. ವಿಶೇಷವಾಗಿ ರಾಜ್ಯಗಳು ಎಚ್ಚರಿಕೆ ಇರಬೇಕಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಹಳ ಅನಿವಾರ್ಯ ಆಗಿತ್ತು. ಇದು ಬಹಳ ಅನಿವಾರ್ಯ ಆಗಿತ್ತು, ಅವಶ್ಯಕವಾಗಿತ್ತು. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅಂದ್ರೆ ಇನ್ನೊಂದು ಜನ ಕೇಳ್ತಾ ಇರೋದು, ಈಗ ಮಾಕ್ ಡ್ರಿಲ್ ಆಗ್ತಾ ಇದೆ